ಮೀಟು ಅದಕ್ಕೊಂದು ಸಂಬಂಧಪಟ್ಟಂಗೆ ಒಂದು ಕಮಿಟಿ ರಚನೆ ಆಗಬೇಕು ಅಂತ ಮೊನ್ನೆ ಚೇಂಬರ್ ಅಲ್ಲಿ ದೊಡ್ಡ ಮಟ್ಟಿಗಿನ ಸಭೆ ಆಯ್ತು ನಿನ್ನೆ. ನಿಮ್ಮ ಪ್ರಕಾರ ಕಮಿಟಿ ಸ್ಯಾಂಡಲ್ವುಡ್ಗೆ ಬೇಕಾ ಬೇಡವಾ? ಅಂದ್ರೆ ಅದು ಸ್ಯಾಂಡಲ್ವುಡ್ ಟಾಲಿವುಡ್ ಕಾಲಿವುಡ್ ಅಲ್ಲ, ಅದು ಎಲ್ಲಾ ಒಂದು ಪ್ರೊಫೆಷನಲ್ ಇರಬೇಕು. ಈಗ ಹೇಗೆ ನಿಮ್ಮ ಒಂದು ಪ್ರೊಫೆಷನ್ ಅಲ್ಲಿ ನಿಮ್ಮ ಕಂಪನಿಯಲ್ಲಾಗಿರ್ಲಿ ಇಲ್ಲ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ರು HR ಅಂತ ಇರ್ತಾರೆ, ಅದು ಎಲ್ಲಾ ತರದಲ್ಲಿ ಇನ್ಇಕ್ವಾಲಿಟಿ ಇಲ್ಲ ವರ್ಕ್ ರಿಲೇಟೆಡ್ ಇಲ್ಲ ನಿಮ್ಗೆ ಸೆಕ್ಷುವಲ್ ಹರಾಸ್ಮೆಂಟ್ ಇಲ್ಲ ವರ್ಕ್ ಅಲ್ಲಿ ನನ್ಗೆ ಯಾರೋ ಅವ್ರ ಪವರ್ ತೋರಿಸಿ ನನ್ಗೆ ಎಕ್ಸ್ಟ್ರಾ ವರ್ಕ್ ಕೊಡ್ತಾ ಇದಾರೆ, ಇದೆಲ್ಲ ನೀವು ಒಬ್ರಿಗೆ ಹೋಗಿ ಐ ಥಿಂಕ್ ಯು ವಿಲ್ ಟೆಲ್ ಸಮ್ಮನ್ ಅಲ್ವಾ, ಅವರು ಇನ್ನೊಬ್ಬ ಅಥಾರಿಟಿ ಅದನ್ನೆಲ್ಲ ಸರಿ ಮಾಡೋರು ಇರ್ತಾನೆ. ಹಾಗೆ ಇದು ಎಲ್ಲ ಈ ವರ್ಕ್ ಕಂಡೀಷನ್ಸ್ ನ ಇಂಪ್ರೂವ್ ಮಾಡಕ್ಕೋಸ್ಕರ ಅದರಲ್ಲಿ ಏನೋ ಇವಾಗ ನಾವೆಲ್ಲರೂ ಇವಾಗ ನಾನು ಒಂದು ಲೀಡ್ ಆಕ್ಟ್ರೆಸ್ ಆಗಿದ್ರೆ ನನ್ನ ಜೊತೆ ಎಲ್ಲ ಕೆಲಸ ಮಾಡೋರಿಂದ ನಾನು ಒಂದು ಲೀಡ್ ಆಕ್ಟ್ರೆಸ್, ಸೊ ಅವರೆಲ್ಲರಿಗೂ ಆ ಈಕ್ವಾಲಿಟಿ ಇದೆ. ಲೆಟ್ಸ್ ಸೇ ಫೀಮೇಲ್ ಆರ್ಟಿಸ್ಟ್ ಇಲ್ಲ ಟೆಕ್ನಿಷಿಯನ್ಸ್ ಸೆಟ್ ಅಲ್ಲಿದ್ರೆ ಅವ್ರಿಗೆ ಒಂದು ವಾಶ್ರೂಮ್ ಫೆಸಿಲಿಟಿ ಇರ್ಬೋದು, ಇಲ್ಲ ಪೇಮೆಂಟ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಅಗ್ರಿಮೆಂಟ್ ವಿಚಾರ ಇರ್ಬೋದು, ಟ್ರೀಟ್ಮೆಂಟ್ ವಿಚಾರ ಇರ್ಬೋದು, ಅದು ಎಷ್ಟೊಂದು ತರದಲ್ಲಿ ಅವ್ರಿಗೆ ಭೇದ ಭಾವ ಆಗ್ತಾ ಇರುತ್ತೆ. ಅಂಡ್ ಸಮ್ ಟೈಮ್ಸ್ ಅ ಪಾರ್ಟ್ ಆಫ್ ಇಟ್ ಇಸ್ ಅವರ ಪವರ್, ಯಾರೋ ಒಂದು ಆ ಸೆಟ್ ಅಲ್ಲೋ ಇಲ್ಲ ಒಂದು ಆ ಫಿಲ್ಮ್ ಅಲ್ಲೋ ಅವ್ರ ಪವರ್ ನ ಯೂಸ್ ಮಾಡಿಕೊಂಡು ಸಮ್ ಪೀಪಲ್ ಕ್ಯಾನ್ ಬಿ ಸೆಕ್ಚುಲಿ ಅಬ್ಯೂಸ್ಡ್ ಆಲ್ಸೋ ಅಂಡ್ ಅಸಾಲ್ಟೆಡ್ ಆಲ್ಸೋ ಅಂಡ್ ನೋ ಬಡಿ ಕ್ಯಾನ್ ನೋ ಇಟ್. ನಮಗೆ ಗೊತ್ತಾಗೋದಿಲ್ಲ, ಅದು ಎಲ್ಲಿ ಒಂದು ತೆರೆ ಮರೆಯಲ್ಲಿ ಆಗ್ತಾ ಇರುತ್ತೆ. ಅಂಡ್ ಇಫ್ ಆ ಒಂದು ಸಿಚುವೇಶನ್ ಅಲ್ಲಿ ಮೋಸ್ಟ್ಲಿ ನಾನು ಒಂದು ಲೀಡ್ ಆಕ್ಟ್ರೆಸ್ ಆಗಿದ್ರೆ ನನ್ನ ಹತ್ರ ಅದಾಗದೆ ಇರ್ಬೋದು, ಬಟ್ ಯಾರೋ ಒಂದು ಲಾಸ್ಟ್ ಕಾರ್ನರ್ ಅಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಅದಾದ್ರೆ ಇಮ್ಯಾಜಿನ್ ಅವರು ಕನ್ಸ್ ಕಟ್ಕೊಂಡ್ ಬಂದಿರ್ತಾರೆ ಒಂದಿನ ನಾನು ಲೀಡ್ ಆಕ್ಟ್ರೆಸ್ ಆಗ್ಬೇಕು ಅಂತ, ಅವ್ರ ಕನ್ಸು ಅಲ್ಲೇ ಚೂಟ್ ಹೋಗುತ್ತಲ್ವಾ. ಅವರು ಇಲ್ಲ ಏನೋ ಈ ಇಂಡಸ್ಟ್ರಿನೇ ಬೇಡ ಅಂತ ಬಿಟ್ಟು ಹೋಗೋರು ಇರ್ತಾರೆ, ಇಲ್ಲ ಯಾಕಿದ್ ನನ್ನ ಕೈಲಿ ಆಗ್ತಿದೆ ಅಂತ ಅವ್ರು ಬೇರೆ ಬೇರೆ ಏನೋ ಡಿಸಿಷನ್ಸ್ ತಗೊಬಹುದು. ಅದನ್ನ ಅವಾಯ್ಡ್, ಅದು ಆಗ್ತಾ ಇದೆ ಅಂತ ಅಲ್ಲ, ಅದಾಗಿದೆ ಅಂತ ಅಲ್ಲ, ಆ ತರದ ಸಿಚುವೇಶನ್ ಬರಬಾರ್ದು ಅಂತ. ಅಕಸ್ಮಾತ್ ಬಂದ್ರೆ ಈ ತರದ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಯಾರು ಬೇಕಾದ್ರೂ ಬಂದು ಅದಕ್ಕೆ ಇರ್ಬೋದು ಅಂತ. ಸೊ ನಾನು ಅದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಇಂಡಸ್ಟ್ರಿ, ನಾನು ಈ ತರದ ಒಂದು ಕಮಿಟಿ ಎಲ್ಲಾ ಕಡೆ ಇರಬೇಕು ಅಂತಾನೆ ನಾನು ಅದು ಬಯಸ್ತೀನಿ. ಅದರಿಂದ ಒಳ್ಳೇದಾಗದಿದ್ರೆ ದೇವ್ರ ದಯೆಯಿಂದ ನನ್ಗೆ ಇವತ್ತದಾಗಿಲ್ಲ, ಮುಂದಿನ ದಿನ ಯಾವ್ದಾದ್ರು ಒಂದಿನ ಆದ್ರೆ ನನ್ಗೆ ಈ ತರ ಒಂದು ಕಮಿಟಿ ಇದೆ ಅಲ್ಲಿ ಹೋಗಿ ನಾನು ಕಂಪ್ಲೇಂಟ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದ್ರೆ ಮೋಸ್ಟ್ಲಿ ಮಾಡೋರು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅಂಡ್ ನಾನು ಏನೋ ಅದಿದೆ ಅನ್ನೋ ಧೈರ್ಯದ ಮೇಲೆ ಕೆಲಸ ಮಾಡ್ತೀನಿ ಮೋಸ್ಟ್ಲಿ. ನಿಮ್ಗೆ ಅನ್ಸ್ತಿದ್ಯಾ ಕನ್ನಡ ಚಿತ್ರರಂಗದಲ್ಲಿ ಈಗ ಹೇಳ್ತೀರಾ ನೀವು ಫೇಮ್ ಇದ್ದಂತ ಅಥವಾ ಒಂದು ಮಟ್ಟಕ್ಕೆ ಬೆಳೆದಿರುವಂತ ಆರ್ಟಿಸ್ಟ್ ಗಳಿಗೆ ಅಂತ ಅನುಭವ ಆಗಲ್ಲ, ಈಗಷ್ಟೇ ಏನೋ ಕನ್ಸು ಕಟ್ಕೊಂಡು ಬಂದಿರುವಂತ ಆರ್ಟಿಸ್ಟ್ ಗಳಿಗೆ ಈ ತರ ಆದ್ರೆ ಒಂದು ಕಮಿಟಿ ಬೇಕು ಅಂತ ಕನ್ನಡ ಚಿತ್ರರಂಗದಲ್ಲಿ ಅಂತ ಒಂದು ಪದ್ಧತಿ ಇದೆಯಾ ಇವಾಗ್ಲೂ? ನಿಮ್ಗೆ ಅನ್ಸಿದ್ಯಾ? ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಸೊ ನನಗೆ ನನ್ ಪರ್ಸನಲಿ ಏನಾಗಿದೆ ಅದ್ರ ಬಗ್ಗೆ ನಾನು ಮಾತಾಡ್ಬೋದು. ಸೊ ನಾನು ಆ ಥರದ್ ನೋಡಿಲ್ಲ, ಬಟ್ ನಾನು ಕೆಲಸ ಮಾಡುವಾಗ ಒಂದು ಜೂನಿಯರ್ ಆರ್ಟಿಸ್ಟ್ ನನ್ನ ಜೊತೆ ಹೇಳಿದ್ದಿದೆ, ಮೇಡಮ್ ನಾನು ಒಂದ್ಸತಿ ಆಡಿಷನ್ಗೆ ಹೋಗಿದ್ದೆ, ಅಲ್ಲಿ ನನಗೆ ಏನೋ ನೀನ್ ಚೆನ್ನಾಗಿದ್ಯಾ, ನೀನ್ ಚೆನ್ನಾಗಿ ಆಕ್ಟ್ ಮಾಡ್ತೀಯಾ, ಬಟ್ ನಿನ್ಗೆ ಏನೋ ನಾನು ಸಿನಿಮಾಟೋಗ್ರಫರು ಪ್ರೊಡ್ಯೂಸರ್ 3 ಜನ ಇದೀವಿ, ನೀನ್ ನಮ್ ಜೊತೆ ಸುಮ್ನೆ ಟ್ರಿಪ್ಗೂ ಹಾಲಿಡೇಗೋ ಬಾ, ನೀನ್ ಹೀರೋಯಿನ್ ಮಾಡ್ಬಿಡ್ತೀನಿ ಅಂತ. ಸೊ ನಾನು ಇವಾಗ ಆ ಹುಡುಗಿ ಆ ಸ್ಥಿತಿಲಿ ಏನ್ ಮಾಡ್ಬೇಕು, ಅದು ಒಂದು. ಅಂಡ್ ದಿಸ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ಆದ್ರೆ ಎಷ್ಟೊಂದು ಜನ ಫೀಮೇಲ್ ಟೆಕ್ನಿಷಿಯನ್ಸ್ಗೆ ಇಲ್ಲ ಬೇರೆ ಜೂನಿಯರ್ ಆರ್ಟಿಸ್ಟ್ಗಳಿಗೆ ನಮ್ಗೆ ಅಟ್ಲೀಸ್ಟ್ ಓಕೆ ಯಾವುದೋ ಒಂದು ಕ್ಯಾರವನ್ ಅಂತ ಏನೋ ಇರುತ್ತೆ, ಇಲ್ಲ ಏನೋ ಒಂದು ಅರೇಂಜ್ಮೆಂಟ್ ಆಗಿರುತ್ತೆ, ಅವ್ರಗಳಿಗೆ ಅದು ನಾನು ನೋಡಿರೋ ಪ್ರಕಾರ ಕೆಲವು ಸತಿ ಕಮ್ಮಿ. ಅವ್ರಿಗೆ ಮೋಸ್ಟ್ಲಿ ಕೆಲವು ಸತಿ ನಮ್ಮ ವಾಶ್ರೂಮ್ಸ್ ನಾವು ಯೂಸ್ ಮಾಡಕ್ಕಾಗಲ್ಲ, ಬಿಕಾಸ್ ನಾವೇನೇನೋ ನಮ್ದು ಸೆಟಪ್ ಇರುತ್ತೆ, ಬಟ್ ಅವ್ರಿಗೆ ಅಂತ ಇರೋದು ನಾನು ಅಷ್ಟು ಗಮನಿಸಿಲ್ಲ. ಬಟ್ ಅವರು ಅದಕ್ಕೆ ಪರದಾಡೋದು ನಾನು ನೋಡಿದ್ದೀನಿ. ಅಂದ್ರೆ ಅದಿಲ್ಲಿ ಅಂತ ಅಲ್ಲ, ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲೂ ಅದಿದೆ. ಸೊ ಅದಕ್ಕಾಗಿ ಆ ಥರದ ಒಂದು ಸ್ಥಿತಿ. ಸೊ ಇವಾಗ ಹೆಂಗಾಗತ್ತೆ ಗೊತ್ತಾ, ಅವರೇ ಏನೋ ಅವ್ರಿಗೆ ಸಿಕ್ಕಿಲ್ಲ ಅಂದ್ಮೇಲೆ ಅದಕ್ಕೆ ಹೋರಾಡ್ಬೇಕಾಗತ್ತೆ. ಸೊ ಅದು ಈ ಹೋರಾಟ. ಅಕಸ್ಮಾತ್ ಅದಿಲ್ಲ ಅಂದ್ರೆ ನಮ್ಗೆ ಇದು ಬೇಕು ಅಂತ ಕೇಳ್ತಾ ಇದಾರೆ ಅನ್ಸುತ್ತೆ. ಸೊ ಹಂಗ್ ಕೇಳ್ತಿರ್ಬೇಕಾದ್ರೆ ಧ್ವನಿ ಇಲ್ದವ್ರಿಗೆ ಧ್ವನಿ ಆಗೋದು ಸ್ವಲ್ಪ ಏನಾದ್ರೂ ನಮ್ ಕೈಲಿ ಆಗತ್ತೆ ಅಂದಾಗ ಅದಕ್ಕೆ ಕೊಡ್ಬೇಕು. ಸೊ ಇಫ್ ದಟ್ ಹೆಲ್ಪ್ಸ್ ಎನಿ ಒನ್, ಸೊ ಐ ಹ್ಯಾವ್ ಮೈ ಸಪೋರ್ಟ್ ಫಾರ್ ದೆಮ್. ಈ ಕಮಿಟಿ ಆದ್ರೆ ಒಳ್ಳೇದಾಗತ್ತೆ ಅಂದ್ರೆ ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ನಮ್ ಸಪೋರ್ಟ್ ಇದೆ ಅಂತಾನೆ ಹೇಳ್ದೆ ನಾನು. ಸೊ ಹಾಗಾಗಿ ಅದು ದೊಡ್ಡವರಿದ್ದಾರೆ, ಅವ್ರು ಇನ್ನೂ ಏನೇನೋ ಅದಕ್ಕೆ ಅಂಡರ್ ರೂಲ್ಸ್ ಏನ್ ಬೇಕು ಬೇಡ ಅಂತ ಅದು ಆಮೇಲೆ ಮಾಡ್ತಾರೆ. ಬಟ್ ಹೀಗೊಂದು ಯೋಚನೆ ಮಾಡ್ತಾ ಇದೀವಿ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದಾಗ ಖಂಡಿತವಾಗ್ಲೂ ನನ್ಗೆ ಅದ್ರ ಬಗ್ಗೆ ನನ್ಗೆ ಒಂದು ಸಪೋರ್ಟ್ ಇದೆ. ಇನ್ನೊಂದು ವಿಚಾರ, ನಿನ್ನೆ ಫಿಲಂ ಚೇಂಬರ್ ಸದಸ್ಯರು ಏನ್ ಹೇಳ್ತಿದ್ದಾರೆ ಅಂದ್ರೆ ಕಮಿಟಿ ಆಗುವಂತ ಅವಶ್ಯಕತೆ ಇಲ್ಲ, ಏನಿದ್ರು ಸಮಸ್ಯೆಯನ್ನ ಮುಕ್ತವಾಗಿ ಹೇಳ್ಬಹುದು ಅಂತ. ಕೆಲವೊಂದಕ್ಕೆ ಪ್ರೂಫ್ಗಳು ಹೇಳಕ್ಕಾಗಲ್ಲ. ಈಗ ಟೂರಿಗೆ ಕರೆದ್ರು ಬನ್ನಿ ಅಂತ ಇರೋದಕ್ಕೆ ಏನ್ ಪ್ರೂಫ್ ಇರುತ್ತೆ? ಸೊ ಅಂತಹ ಘಟನೆಗಳಿದ್ದಾಗ ಏನಾಗುತ್ತೆ, ಇಂತಹಗಳ ಸಿಚುವೇಶನ್ ನಡೆಯುತ್ತಾ? ಕೆಲವರು ಕಣ್ಸನ್ನೆ ಕೇವಲ ಸೆಕ್ಚುವಲ್ ಅಬ್ಯೂಸ್ ಅಂದ್ರೆ ಮೈ ಮುಟ್ಟೋದು ಮಾತ್ರ ಅಲ್ಲ, ಬೇರೆ ಬೇರೆ ಆಂಗಿಕ ಇದು ಕೂಡ ಅದೇ ಆಗುತ್ತೆ. ಸೊ ಅಂಥದ್ದು ಘಟನೆಗಳು ನಡೀತಾ ಇದೆಯಾ ಕನ್ನಡ ಇಂಡಸ್ಟ್ರಿಯಲ್ಲಿ? ಯಾಕಂದ್ರೆ ಅದಕ್ಕೆ ಪ್ರೂಫ್ಗಳಿರಲ್ಲ. ಕರೆಕ್ಟ್. ಅಂದ್ರೆ ದಟ್ಸ್ ವೆರಿ ಟ್ರಿಕಿ. ನಮ್ಗೆ ಫಿಮೇಲ್ ಗೇಸ್ ನಮ್ಗೆ ಗೊತ್ತಾಗ್ಬಿಡುತ್ತೆ, ಮೇಲ್ ಗೇಸ್ ಅಂತ ಹೇಳ್ತೀವಲ್ಲ, ಅವ್ರು ಕರೆಕ್ಟ್ ಆಗಿ ನೋಡ್ತಾ ಇದಾರ ಹೆಂಗೋ ನೋಡ್ತಾ ಇದಾರ ಅಂತ ನಮ್ಗೆ ಅರ್ಥ ಆಗುತ್ತೆ ಅಂತ. ಅದನ್ನೆಲ್ಲ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು? ಬಟ್ ನಾನ್ ಅನ್ಕೊಳ್ಳೋದು ಒಂದು ನಮ್ ಕೈಲಿರುತ್ತೆ, ನಾವ್ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು. ಒಂದು
ಆ ಸೆಟ್ ಬಿಟ್ಟು ಹೋಗ್ಬೋದು ನಮ್ಗೇನೋ ಒಂದು ಇಷ್ಟ ಆಗ್ಲಿಲ್ಲ ಅಂದ್ರೆ, ಇಲ್ಲ ಯಾರೋ ಒಬ್ರು ಹೈ ಅಥಾರಿಟಿ ಕಂಪ್ಲೇಂಟ್ ಮಾಡೋಣ, ಪ್ರೊಡ್ಯೂಸರ್ಸ್ಗಾಗಿರ್ಬೋದು, ಡೈರೆಕ್ಟರ್ಸ್ಗಾಗಿರ್ಬೋದು ಕಂಪ್ಲೇಂಟ್ ಮಾಡ್ಬೋದು. ಬಟ್ ಸಮ್ ಪೀಪಲ್ ಮೈಟ್ ಚೂಸ್, ಇಲ್ಲ ನನ್ನ ಸಿಚುವೇಶನ್ ಹೇಗಿದೆ ಅಂದ್ರೆ ನಾನು ದುಡಿಲೇಬೇಕು, ನಾನು ವಾಪಸ್ ಹೋಗಿ ನಮ್ಮ ಅಮ್ಮನ ನೋಡ್ಕೋಬೇಕು, ಬಿಕಾಸ್ ಅವ್ರು ಬೆಡ್ ರಿಡನ್ ಆಗಿದ್ದಾರೆ ಅನ್ನೋರು ಏನ್ ಮಾಡ್ತಾರೆ, ಸೊ ಅವ್ರು ಕಂಟಿನ್ಯೂ ಮಾಡ್ತಾರೆ ಕೆಲಸ ಮಾಡೋದ್ರಲ್ಲಿ ಅಲ್ಲೇ. ಸೊ ಅಂತವ್ರಿಗೆಲ್ಲ ವಾಯ್ಸ್ ಆಗತ್ತೆ ಈ ತರದ್ದು. ಸೊ ಇರ್ಬೋದು. ಸೊ ಅದಕ್ಕೆ ಸೊ ದೆನ್ ಅಂಡ್ ದೇರ್ ಇವಾಗ ಎಷ್ಟೋ ವರ್ಷಗಳಲ್ಲಿ ಆಗಿರೋದನ್ನ ಪಾಪ ಇವಾಗ ಎಷ್ಟೊಂದು ಜನ ಬಂದು ಹೇಳ್ತಾ ಇರೋದು ಇವಾಗ ಒಂದ್ ಕಡೆ ಆದ್ರೆ, ದೆನ್ ಅಂಡ್ ದೇರ್ ಆದಾಗ ಬಂದು ಹೇಳೋದಕ್ಕೆ ಏನೋ ಒಂದಿರುತ್ತಲ್ಲ ಸಿಸ್ಟಮ್, ಸಪೋರ್ಟ್ ಸಿಸ್ಟಮ್, ಅದು ಮೋರ್ ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಅಕಸ್ಮಾತ್ ಆತರ ಆಗ್ತಾ ಇದ್ರೆ ಒಂದು ಐ ಥಿಂಕ್ ಅವಾಗಲೇ ಅವರೇ ಹ್ಯಾಂಡಲ್ ಮಾಡ್ಬೋದು. ಅವ್ರ ಕೈಯಲ್ಲಿ ಹ್ಯಾಂಡಲ್ ಮಾಡೋ ಶಕ್ತಿ ಇಲ್ಲ ಅಂತ ಅನ್ಸ್ಕೊಂಡಾಗ ಈ ತರದ್ ಒಂದು ಕಮಿಟಿ ಬೇಕಾಗತ್ತೆ. ಸೊ ಅದಕ್ಕೆ ಐ ಥಿಂಕ್